ಆ ಹುಡುಗನನ್ನು ರಿಜೆಕ್ಟ್ ಮಾಡೋಕ್ಕೆ ಕಾರಣ ಹುಡುಗ ಕುಡಿಯೋದಿಲ್ಲ, ಸಿಗರೇಟ್ ಸೇದಲ್ಲ ಅಂತ. ಉಡುತಾಯ ವರವ ಕುಡುಕನಲ್ಲದ ಗಂಡನ ಅಂತ. ಹುಡುಗಿ ಚೆನ್ನಾಗಿದೆ ಅಂತ ಎಲ್ಲರೂ ನೆಂಟರೆಲ್ಲ ಒಪ್ಕೊಂಡಿರ್ತಾರೆ. ನಮಸ್ಕಾರ ಸ್ನೇಹಿತರೆ. ನಾವು ಸಹಜವಾಗಿ ಮೊದಲೆಲ್ಲ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಬೇರೆ ಕಡೆ ನೋಡ್ತಾ ಇದ್ವಿ. ಕೊಡುತಾಯ ವರವ ಕುಡುಕನಲ್ಲದ ಗಂಡನ ಅಂತ ಅಲ್ವಾ? ಈಗ ಎಷ್ಟು ಕಾಲ ಬದಲಾಗಿದೆ ಅಂದರೆ, ನಮ್ಮ ಸಂಬಂಧಿಕರೊಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ಅವ್ರು ಒಂದು ಒಳ್ಳೆ ಕಡೆ ಹೆಣ್ಣು ನೋಡಿರ್ತಾರೆ, ಆಗರ್ಭ ಶ್ರೀಮಂತರು, ಇವರು ಕೂಡ ಶ್ರೀಮಂತರೇ, ಹುಡುಗಿ ಚೆನ್ನಾಗಿದೆ ಅಂತ ಎಲ್ಲರೂ ನೆಂಟರೆಲ್ಲ ಒಪ್ಕೊಂಡಿರ್ತಾರೆ, ಅವ್ರ ಮನೆಯವರು ಒಪ್ಕೊಂಡಿರ್ತಾರೆ. ಸರಿ, ಹುಡುಗ ಹುಡುಗಿ ಮಾತಾಡಬೇಕು ಅಂತ ಹೊರಗಡೆ ಹೋಗ್ತಾರೆ. ಸಿನಿಮಾ ಥರ ಅಲ್ಲೇ ನಿಂತ್ಕೊಂಡು ಮಾತಾಡೋದಲ್ಲ, ಹೊರಗಡೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ತಾ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಮನೆಗೆ ಬಂದು ಹುಡುಗಿ ರಿಜೆಕ್ಟ್ ಮಾಡ್ತಾಳೆ ಹುಡುಗನನ್ನು. ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ. ಆದರೆ ಹುಡುಗಿ ಬೇಡ ಅಂತ ಇದ್ದಾರೆ, ಬೇಡ ಅಂತಾರೆ. ಅವರು ಕಾರಣ ಹೇಳೋದಿಲ್ಲ. ಕೊನೆಗೆ ತುಂಬ ಬಲವಂತ ಮಾಡಿ ರಿಕ್ವೆಸ್ಟ್ ಮಾಡಿ, ಕಾರಣ ಹೇಳಿ ಯಾಕೆ ರಿಜೆಕ್ಟ್ ಮಾಡಿದ್ದು ಅಂತ. ಆ ಹುಡುಗನನ್ನು ರಿಜೆಕ್ಟ್ ಮಾಡೋಕ್ಕೆ ಕಾರಣ ಹುಡುಗ ಕುಡಿಯೋದಿಲ್ಲ, ಸಿಗರೇಟ್ ಸೇದಲ್ಲ ಅಂತ. ನೋಡಿ, ಮೊದಲು ಹುಡುಗ ಕುಡಿದ್ರೆ, ಸಿಗರೇಟ್ ಸೇದದೇ ಇದ್ದರೆ ಅವನು ಒಳ್ಳೆ ಹುಡುಗ ಅಂತೀರಿ. ಇವನು ಒಳ್ಳೆಯ ಹುಡುಗ, ಸಂಸ್ಕಾರವಂತ, ಆ ಹುಡುಗ ನನಗೆ ಬೇಡ. ಯಾಕೆ ಅಂದರೆ ಹುಡುಗಿ ತುಂಬ ಶ್ರೀಮಂತೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಾನು ಕುಡಿತೀನಿ ಮಧ್ಯೆ ಪಾರ್ಟಿನ ಸಿಗರೇಟ್ ಸೇರ್ತೀನಿ. ಈ ಥರ ಸುಸಂಸ್ಕೃತವಾದ ವ್ಯಕ್ತಿಯನ್ನು ನಾನು ಮದುವೆ ಆದರೆ, ಕುಡಿದೇವ್ರನ್ನ ಸಿಗರೇಟ್ ಸೇದವ್ರನ್ನ ನಾನು ಹೆಂಗೆ ಪಾರ್ಟಿ ಮಾಡಲಿ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಕಾಲ ಇಷ್ಟೊಂದು ಬದಲಾಗಿದೆ, ಈ ಹುಡುಗಿ ಈ ರೀತಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ. ಒಂದು ಆ್ಯಂಗಲ್ ನೋಡಿದ್ರೆ ಅವರು ತುಂಬ ಶ್ರೀಮಂತರು, ಎಲ್ಲಿ ಬೇಕಲ್ಲಿ ಪಾರ್ಟಿಗೆ ಹೋಗ್ತಾ ಇರ್ತಾರೆ, ಟ್ರಿಪ್ಸ್ ಮಾಡ್ತಾ ಇರ್ತಾರೆ. ಅವಾಗ ಇವನೇನೂ ಮಾಡದೇವ್ರನ್ನಿದ್ದಾಗ ಅವಳ ಕತೆ ಏನಾಗುತ್ತೆ? ಸೊ ಅವಳ ಜೊತೆ ಎಂಜಾಯ್ಮೆಂಟ್ ಲೈಕ್ ಎ ವೆಸ್ಟರ್ನ್ ಕಲ್ಚರ್. US ಎಲ್ಲರೂ ಕೆಲವರು ಹೆಣ್ಮಕ್ಳೆಲ್ಲ ಕುಡಿತಾರೆ, ಆರಾಮಾಗಿರ್ತಾರೆ. ಇವರು ಆ ಸ್ಟೈಲ್. ಹುಡುಗ ಟ್ರೆಡಿಷ್ನಲ್ ಒಳ್ಳೆ ಹುಡುಗ, ಆ ಥರ ಗಂಡು ಸಿಗೋದು ಕಷ್ಟ ಅಂತೀವಿ ನಾವು. ಸೊ ಆ ಹುಡುಗಿಯ ಮನಸ್ಥಿತಿಯನ್ನು ನೋಡಿದಾಗ, ಅವಳಿರುವ ಸ್ಥಿತಿಯನ್ನು ನೋಡಿದಾಗ ಅವಳ ಚಿಂತನೆ ಸರಿ ಇದೆ. ಬೇರೆಯವರ ಸ್ಥಿತಿಯನ್ನು ನೋಡಿದಾಗ, ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಈ ಯೋಚನೆ ಮಾಡಿದಾಗ ಸುಸಂಸ್ಕೃತ ಹುಡುಗ ಅಂದರೆ ಯಾವುದೇ ಚಟವನ್ನು ಇಲ್ಲದವನು ಅಂತ ನಾವು ಅನ್ಕೋತೀವಿ. ಆ ದಿಶೆಯಲ್ಲಿ ನೋಡಿದಾಗ ಹುಡುಗ ಸರಿ. ನಾವು ಈಗ ಸ್ವಲ್ಪ ಚಿಂತನೆ ಮಾಡಿ, ಮನೋವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಬೇಕು, ಸುಮ್ಮನೆ ಯೋಚನೆ ಮಾಡೋದಲ್ಲ. ಕೆಲವಾರು ಸಂಬಂಧಗಳಲ್ಲಿ ವಿದ್ಯಾವಂತರಾಗಿದ್ದಾಗ, ಶ್ರೀಮಂತರಾಗಿದ್ದಾಗ ಮೆಟೆಸ್ಟಿಕ್ ನೇಚರ್ ಅಂತ ಕರೀತಾರೆ, ಭೌತಿಕವಾದ ಆನಂದದಲ್ಲಿ ತಲ್ಲೀನರಾಗಿರ್ತಾರೆ. ಆ ಕ್ಷಣ ಎಲ್ಲವೂ ಇದೆ, ಈ ಬದುಕು ಕ್ಷಣಿಕ, ನಾನು ಎಲ್ಲವನ್ನು ಅನುಭವಿಸಬೇಕು ಅಂತಕ್ಕಂಥ ಮನಸ್ಥಿತಿ ಯುವತಿಯರಲ್ಲಿ ಈಗಿನ ಕಾಲಘಟ್ಟದಲ್ಲಿ ಜಾಸ್ತಿ ಆಗಿದೆ. ಇದರ ವಿರುದ್ಧವಾಗಿ ಹೋದಾಗ, ಆ ಹುಡುಗಿಗೆ ಏನಾದ್ರು ಗೊತ್ತಿಲ್ಲದೆ, ಏನು ಮಾಡದೆ, ಭೇಟಿ ಮಾಡದೆ ಮದುವೆ ಮಾಡಿದರೆ ಮುಂದೆ ಸಂಘರ್ಷಗಳು ಜಾಸ್ತಿ ಆಗ್ತಾಯಿತ್ತು, ಸಂಸಾರದ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿತ್ತು. ಅಂದರೆ ಎಲ್ಲರೂ ಕುಡಿಬೇಕಂತಲ್ಲ, ಎಲ್ಲರೂ ಸಿಗರೇಟ್ ಸೇದಬೇಕಂತಲ್ಲ. ಅಂದರೆ ಮನಸ್ಥಿತಿಗಳನ್ನು ಸರಿಯಾಗಿ ಮೊದಲೇ ಅರ್ಥ ಮಾಡ್ಕೋಬೇಕು. ಅವರ ಮನಸ್ಥಿತಿ, ಅವರ ಕಲ್ಚರ್ ಅಂತ ಕರಿತೀವಿ ನಾವು, ಹೇಗೆ ಬೆಳೆದು ಬಂದಿದ್ದಾರೆ, ಇದು ತುಂಬ ಮುಖ್ಯ. ಒಂದು ಬ್ಲೈಂಡಾಗಿ ಒಂದು ಸಂಬಂಧವನ್ನು ಒಪ್ಕೊಂಡ್ಬಿಟ್ರೆ ತುಂಬ ಸಮಸ್ಯೆಗಳಾಗುತ್ತೆ. ಇಲ್ಲಿ ಸರು ತಪ್ಪುಗಳ ವಿಮರ್ಶೆ ಬೇಡ. ನೀವು ಸಂಸಾರ ಮಾಡಬೇಕಾದಾಗ ನಿಮ್ಮ ಮನಸ್ಥಿತಿಗಳು ಹೇಗಿರ್ತವೆ ಅಂತ ಅರ್ಥ ಮಾಡಿಕೊಂಡು ಹೇಗೆ ಸ್ವೀಕರಿಸಬೇಕು, ಸ್ವೀಕಾರ ಮಾಡ್ಕೊಂಡು ಬದುಕನ್ನು ಹೇಗೆ ಮುಂದೆ ಸಾಗಿಸ್ಬೇಕು ಅಂತಕ್ಕಂಥ ತಿಳುವಳಿಕೆ ಇರಬೇಕು ನಿಮಗೆ. ನಾನು ಮಾಡೋದೇ ಸರಿ ಅಂತಲ್ಲ. ಓಕೆ, ಆ ಹುಡುಗಿ ಮಾಡ್ತಿದ್ದಾಳೆ, ಕರೆಕ್ಟಾಗಿ ಹೇಳಿದ್ದಾಳೆ, ಸೊ ನನಗೆ ಸೆಟ್ ಆಗಲ್ಲ ಅಂತ ಹೇಳಿದ್ದೆ, ದಟ್ಸ್ ಓಕೆ, ಫೈನ್, ನಥಿಂಗ್ ರಾಂಗ್ ಇನ್ ಇಟ್. ಬಟ್ ವಾಟ್ ಈಸ್ ರೈಟ್? ವಾಟ್ ಈಸ್ ರೈಟ್ ಅಂದರೆ, ಆಫ್ಟರ್ ದ ಮ್ಯಾರೇಜ್ ಆರ್ ಬಿಫೋರ್ ದ ಮ್ಯಾರೇಜ್ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು ಬದುಕಿನ ಬಗ್ಗೆ, ನಿನ್ನ ಸ್ಥಿತಿಯ ಬಗ್ಗೆ.
ಇದು ತುಂಬ ಮುಖ್ಯ. ಯಾಕೆ ನಾನು ಇದು ಮಾತಾಡ್ತೀನಿ, ಸಂಬಂಧಗಳಲ್ಲಿ ಬೆಸೆಯುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನನಗೆ ಹತ್ರ ಕೌನ್ಸಿಲಿಂಗ್ ತುಂಬ ಬರ್ತಾ ಇರ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಶ್ರೀಮಂತ ಹುಡುಗ ಅಂದರೆ ಕ್ಲಾಸ್ 1 ಆಫೀಸರ್, ಒಂದು ಹೆಣ್ಣು ಮಗು ಇದೆ. ಅವ್ರ ಅಪ್ಪ ಅಮ್ಮ ತುಂಬ ಶ್ರೀಮಂತರು, ಬೇಕಾಷ್ಟು ಹಣ ಇದೆ, ಮನೆಗಳಿದೆ, ಎಲ್ಲ ಆಸ್ತಿಗಳೆಲ್ಲ ಇದೆ. ಅಂಥ ಫ್ಯಾಮಿಲಿಯಲ್ಲಿ ಇವನು ಒಂದು ಸರ್ಪ್ರೈಸಿಂಗಾಗಿ ಒಂದು ದೊಡ್ಡ ಮನೆ ತೊಗೋಬೇಕು ಅಂತ ತೊಗೊಂಡಿದ್ದಾನೆ. ಆಮೇಲೆ ಹೇಳಿದ್ದಾನೆ ಹೆಂಡ್ತಿಗೆ, ಮನೆ ತೊಗೋತಾ ಇದ್ದೀನಿ, ಅಡ್ವಾನ್ಸ್ ಮಾಡಿದ್ದೀನಿ, ರಿಜಿಸ್ಟರ್ ಮಾಡ್ಕೋಬೇಕು, ಈಗ ಬಂದು ನೋಡು ಈ ಥರ ಏರಿಯಾದಲ್ಲಿ ಇದೆ ಅಂತ. ಹೆಂಡ್ತಿ ಕೋಪ ಮಾಡಿಕೊಂಡು, ನನಗೆ ಹೇಳಿದೆ ಈ ಕೆಲಸ ನೀನು ಮಾಡ್ತಾ ಇದೆಯಾ ಅಂತ, ನನಗೆ ಸ್ಪಂದಿಸ್ತಾ ಇಲ್ಲ, ನನಗೆ ರೆಸ್ಪೆಕ್ಟ್ ನೀವು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಮನೆ ಬಿಟ್ಟು ಮಗಳು ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಈಗ ಅದು ಡೈವರ್ಸ್ ಹಂತಕ್ಕೆ ಬಂದಿದೆ. ಮನೆ ಬಿಟ್ಟು ಹೋಗಿದ್ಯಾ ನೀನೇ ಬಾ ಅಂತ ಇವರು, ಅವ್ರ ಅಪ್ಪ ಅಮ್ಮನೂ ಕರ್ಕೊಂಡು ಬಂದಿಲ್ಲ, ಬಂದರು ಬರಲಿ ಅಂತ ಇವ್ರು ಕಾಯ್ತಾ ಇದ್ದಾರೆ. ಅವಳು ಇನ್ನೂ ಬಂದಿಲ್ಲ. ನೋಡಿ, ಇವರು ಶ್ರೀಮಂತರು, ವಿದ್ಯಾವಂತರು, ಅಹಂಕಾರದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅಹಂ ಬಂದ್ಬಿಟ್ಟಿದೆ. ನಾನು ಓಕೆಪ್ಪ, ಗಂಡ ಮನೆ ತೊಗೊಂಡ, ಬಂಡವಾಳ ಹಾಕ್ತಿದ್ದಾನೆ, ಲೋನ್ ಮಾಡ್ತಾ ಇದ್ದಾನೆ, ಅವನು ರೆಸ್ಪಾನ್ಸಿಬಿಲಿಟಿ, ನಾನೊಂದು ಸಲಹೆ ಕೊಡೋಣ ಅಂತ ಹೇಳ್ಬೋದೇ ಹೊರತು ನನ್ನನ್ನೇನೂ ಕೇಳ್ತಾ ಇಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ರೆ, ಯಾವುದೇ ಸಮಸ್ಯೆಗಳಿಲ್ಲದೆ, ಅವನಿಗೆ ಯಾವುದೇ ಚಟಗಳಿಲ್ಲದೆ, ಅವನೇನೂ ಕೆಟ್ಟದ್ದು ಮಾಡದೆ, ಅವ್ರ ಪೇರೆಂಟ್ಸಿನ ಏನೂ ಸಮಸ್ಯೆಗಳಿಲ್ಲದೆ, ಏನೂ ಇಲ್ಲದೆ ಈ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಹೆಣ್ಣಿನ ಮನಸ್ಥಿತಿ, ಸಂಬಂಧದ ಮನಸ್ಥಿತಿಯನ್ನು ಯೋಚನೆ ಮಾಡಿ. ಸೊ ನಾನು ಈ ವಿಡಿಯೋ ಮಾಡೋದು ಏನು ಉದ್ದೇಶ ಅಂದರೆ, ಮನಸ್ಸುಗಳ ಸ್ಥಿತಿಗಳು ಹೇಗಿದೆ, ಹಠ ಚಟ ಅಹಂಕಾರದಲ್ಲಿ ಮನಸ್ಸು ತಲ್ಲೀನವಾಗಿಬಿಟ್ರೆ ಸಂಬಂಧಕ್ಕೆ ಬೆಲೆನೇ ಇರೋದಿಲ್ಲ, ಭಾವನೆಗಳಿಗೆ ಬೆಲೆನೇ ಇರೋದಿಲ್ಲ, ಬದುಕಿನ ಅರಿವಿರೋದಿಲ್ಲ. ಎಷ್ಟೊಂದು ಕಷ್ಟಗಳಿದೆ ಈ ಭೂಮಿ ಮೇಲೆ, ಎಷ್ಟೊಂದು ಜನ ಸಫರ್ ಮಾಡ್ತಿದ್ದಾರೆ, ನಾವೆಷ್ಟೊಂದು ಸುಖವಾಗಿದೆ ಅಂತಕ್ಕಂಥ ಕೃತಜ್ಞತಾ ಭಾವ ಇರೋದಿಲ್ಲ. ನನ್ನ ಗಂಡ ಎಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದಾನೆ, ನನ್ನನ್ನು ಹೇಗೆ ನೋಡ್ಕೋತಾ ಇದ್ದಾನೆ, ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ, ನಾನು ಹೊಂದ್ಕೊಂಡು ಹೋಗಬೇಕು, ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು, ಪರಿಸ್ಥಿತಿನ ಸ್ವೀಕರಿಸಬೇಕು, ಅವ್ರ ಅಪ್ಪ ಅಮ್ಮನ ಗೌರವಿಸ್ಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತಕ್ಕಂಥ ಚಿಂತನೆ ಆ ಹೆಣ್ಣಿನ ಮನಸ್ಸಿನಲ್ಲಿ ಬಂದಿಲ್ಲ ಅಂದರೆ ಆ ಹೆಣ್ತನಕ್ಕೆ ಎಲ್ಲಿದೆ ಬೆಲೆ? ಯೋಚನೆ ಮಾಡಿ ನೋಡಿ. ಇದು ನಾನು ನೋಡಿರ್ತಕ್ಕಂಥ ಘಟನೆಗಳ ವಿವರ ನನಗೆ ಹೇಳಿದ ಇನ್ನೂ ಬೇಕಾದಷ್ಟಿದೆ. ಸೊ ನೀವು ಚಿಂತನೆ ಮಾಡಬೇಕು, ಎಲ್ಲವೂ ನನ್ನ ಮನಸ್ಥಿತಿನೇ ಸರಿ ಅನ್ನತಕ್ಕಂಥ ಚಿಂತನೆಯನ್ನು ಮೊದಲು ಬಿಡಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ಅದು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಎಲ್ಲಿ ಸಾಧ್ಯವೋ ಅಲ್ಲಿ ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ ಅಹಂಕಾರವನ್ನು ನನ್ನ ಸಂಬಂಧಗಳಲ್ಲಿ, ಹತ್ತಿರದ ಸಂಬಂಧಗಳಲ್ಲಿ ಬಿಡಬೇಕು. ಯಾಕೆಂದರೆ ಅವರು ನನ್ನವರು. ಜಾಸ್ತಿ ನಮಗೆ ನೋವಾಗೋದು ಯಾರೋ ನಮ್ಮವರು ಅನ್ಕೋತೀವೋ ಅವರಿಂದ ನೋವಾಗೋದು. ಯಾಕೆಂದರೆ ನಾವು ಅವರನ್ನು ಸ್ವಾಭಿಮಾನದಲ್ಲಿ ನೋಡ್ತಾ ಇರ್ತೀವಿ, ಅಹಂಕಾರದಲ್ಲಿ ನೋಡ್ತಾ ಇರ್ತೀವಿ, ಆಗ ಯುದ್ಧ ನಡೀತಾ ಇರುತ್ತೆ. ನಮ್ಮವರು ಅಂದ್ಕೊಂಡ್ಬಿಟ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಇರ್ತಾರೆ ಹೊರತು ನಮ್ಮವರು ಅನ್ನತಕ್ಕಂಥ ಭಾವವೇ ಇರೋದಿಲ್ಲ. ಬರೀ ಮಕ್ಕಳು, ಬರೀ ಗಂಡ, ಬರೀ ಹೆಂಡತಿ. ನನ್ನವರಾದಾಗ ತಪ್ಪುಗಳನ್ನು ಕ್ಷಮಿಸಿ ನಾವು ಪ್ರೀತಿಸಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ವೇನ್ರಿ? ಎಂತೆಂಥ ಸಮಸ್ಯೆಗಳಿದೆ. ವಾಸ್ತವವಾದ ಸಮಸ್ಯೆಗಳನ್ನು ನೋಡಿ, ಯುದ್ಧ ನಡೀತಕ್ಕಂಥ ಜಾಗಗಳಲ್ಲಿ ಸಮಸ್ಯೆಗಳನ್ನು ನೋಡಿ, ರೋಗ ರುಜಿನಗಳು, ಭೂಕಂಪಗಳು, ಸುನಾಮಿಗಳು, ಇಲ್ಲಿ ಜನಗಳ ಕಷ್ಟಗಳನ್ನು ನೋಡಿ, ಎಲ್ಲ ಎದ್ದುಕೊಂಡು, ಎಲ್ಲ ಶ್ರೀಮಂತಿಕೆ ಇಟ್ಕೊಂಡು ಬುದ್ಧಿವಂತರಾಗಿ ಕೇವಲ ಅಹಂಕಾರಕ್ಕೆ ಸಿಲುಕಿ ಬದುಕನ್ನು ಈ ರೀತಿ ನೀವು ಹೊಡುತ್ತೀರಲ್ವಾ ದುರಹಂಕಾರಕ್ಕೆ, ಇದು ನ್ಯಾಯವೇ? ಚಿಂತನೆ ಮಾಡಿ ನೋಡಿ. ಇದು ನಾನು ಮಾಡ್ತಾ ಇರೋ ವಿಡಿಯೋ ಬುದ್ಧಿವಂತರಿಗೆ. ನಾನಾ ವಿಶ್ಲೇಷಣೆಗಳನ್ನು ಮನಸ್ಸಿನಲ್ಲಿ ಮಾಡಿ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡತಕ್ಕಂಥ ಮನೋಭಾವ ಬಂದು ಸ್ವೀಕರಿಸಿ ಕಷ್ಟದಲ್ಲಿ ನೆಮ್ಮದಿಯನ್ನು ಕಾಣುವವನೇ ನಿಜವಾದ ವಿದ್ಯಾವಂತ. ಸಮಸ್ಯೆಗಳಿಲ್ಲದೆ ಸುಖವಾಗಿರೋನಲ್ಲ ಶ್ರೀಮಂತ, ವಿದ್ಯಾವಂತ. ಎಲ್ಲ ಸಮಸ್ಯೆಗಳಲ್ಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಂಡು ಸಮಸ್ಯೆಗಳನ್ನು ಸ್ವೀಕರಿಸಿ ಬದುಕಿನಲ್ಲಿ ಆನಂದವನ್ನು ಕಾಣುವವನು ಶ್ರೀಮಂತ, ವಿದ್ಯಾವಂತ. ಇಲ್ಲದಿದ್ದರೆ ಹೆಚ್ಚಿಗೆ ಯಾವುದೇ ಶ್ರೀಮಂತಿಕೆ ಇದ್ದರೂ ಕೂಡ ನೀನು ಅಜ್ಞಾನಿ. ಯಾಕೆಂದರೆ ಈಗಿನ ವಿಜ್ಞಾನ ಕಾಲಘಟ್ಟದಲ್ಲಿ ಮನಸ್ಸುಗಳು ಬದಲಾಗ್ತಾ ಇವೆ. ಮೊದಲು ಗಂಡ ಕುಡಿದು ಬಿಟ್ಟರೆ ಸಾಕು, ಅವನು ತುಂಬ ಕೆಟ್ಟವನು. ಮತ್ತು ಕುಡಿದು ದಾಸರಾಗಿ ಸಂಸಾರವನ್ನು ಹಾಳು ಮಾಡೋರು ಬೇರೆ ವಿಷಯ. ಅವರು ಮಾನಸಿಕ ರೋಗಿಗಳು. ಕುಡಿತ ಅಂದರೆ ಆರೋಗ್ಯಕ್ಕೆ ಒಂದು ಮಿತವಾಗಿ ಕುಡಿದ್ರೆ ಅವನಿಗೆ ಆ ಚಿಂತನೆ ಇದೆ, ಅದರ ಅರಿವಿದೆ.
ಆವಾಗ ತಪ್ಪಾಗಲ್ಲ. ಕುಡಿದು ಕುಡಿದು ಜೀವನನೇ ಹಾಳು ಮಾಡಿಕೊಂಡ್ರೆ ಅವನು ಮಾನಸಿಕವಾದ ರೋಗಿ. ಸೊ ಕುಡುಕ ಅಂದರೆ ಭಯಪಡ್ತಿದ್ರು. ಈಗ ಕುಡಿದೇವರು ಹುಡುಗಿ ರಿಜೆಕ್ಟ್ ಮಾಡಿದಾಳೆ ಅಂದರೆ ಎಷ್ಟೊಂದು ಬದಲಾವಣೆ ಆಗಿದೆ. ಸೊ ಬದಲಾವಣೆಯ ಪರ್ವದಲ್ಲಿ ಏನಾದರೂ ವ್ಯತ್ಯಾಸಗಳಾಗಲಿ, ನಮ್ಮ ಮನಸ್ಥಿತಿಯಲ್ಲಿ ಕ್ಲಾರಿಟಿ ಇರಬೇಕು. ಸೊ ಹುಡುಗಿ ಕ್ಲಾರಿಟಿ ಕೊಟ್ಟಿದ್ದಲೆ ದಟ್ ಈಸ್ ಫೈನ್. ಹಂಗೆ ನೀನು ಕ್ಲಿಯರ್ ಮಾಡ್ಕೋ. ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ಸ್ವೀಕರಿಸು. ಸ್ವೀಕಾರದಲ್ಲಿ ಶಾಂತಿ ಇದೆ. ಎಲ್ಲವನ್ನು ಬದಲಾಯಿಸಿ ನೆಮ್ಮದಿಯಾಗಿರೋದು ತುಂಬ ಕಷ್ಟ ಈ ಬದಲಾವಣೆಯ ಪರ್ವದಲ್ಲಿ. ನೆನ್ಪಿಟ್ಕೊಳ್ಳಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.